ಬುರುಡೆ ಕೇಸ್ನ ಒಂದೊಂದೇ ರಹಸ್ಯ ಬಟಾಬಯಲು. ಎಸ್ಐಟಿಗೆ ಬುರುಡೆ ತಂದಿದ್ದ ಜಾಗ ತೋರಿಸಿದ ವಿಠಲ್ ಗೌಡ. 1 ವರ್ಷದ ಹಿಂದೆನೆ ಬುರುಡೆಯನ್ನ ತಂದಿದ್ದ ವಿಠಲ್ ಗೌಡ. ಬಂಗ್ಲೆಗುಡ್ಡೆ ಕಾಡಿನಿಂದ ಬುರುಡೆ ತಂದಿದ್ದ ವಿಠಲ್ ಗೌಡ, ಪ್ರದೀಪ್ ಗೌಡ ಇಬ್ರು ಒಟ್ಟಿಗೆ ಹೋಗಿ ಬಂಗ್ಲೆಗುಡ್ಡೆಯಿಂದ ಬುರುಡೆ ತಂದಿದ್ರು. ಕಾಡಂಚಿನಲ್ಲಿ ಬುರುಡೆ ಅಡಗಿಸಿಟ್ಟಿದ್ದ ವಿಠಲ್ ಗೌಡ ಕಾಡಿನ ಮಧ್ಯ ಭಾಗದಿಂದ ಬುರುಡೆ ತಂದು ರಹಸ್ಯ ಜಾಗದಲ್ಲಿ ಇಟ್ಟಿದ್ರು. ಗಿರೀಶ್ ಮಟ್ಟಣ್ಣನವರ ನಿರ್ದೇಶನದಂತೆ ಬುರುಡೆಯನ್ನ ತಂದಿದ್ದ ವಿಠಲ್ ಗೌಡ ಬುರುಡೆ ಅಡಗಿಸಿಟ್ಟಿದ್ದ ಜಾಗವನ್ನ ನಿನ್ನೆ ಎಸ್ಐಟಿಗೆ ತೋರಿಸಿರುವಂತದ್ದು ವಿಠಲ್ ಗೌಡ. ಬುರುಡೆ ತೆಗೆದು ಚೀಲಕ್ಕೆ ತುಂಬಿಸುವಂತ ವಿಡಿಯೋ ಮಾಡಿದ ವಿಠಲ್ ಗೌಡ. ನುಡಿ ಈ ಪ್ರಕರಣದ ಮೂಲನೇ ಬುರುಡೆ. ಈಗ ಬುರುಡೆ ಮುಖಾಂತರವಾಗಿಯೇ ಇತ್ಯರ್ಥವನ್ನ ಕಾಣಬೇಕಾಗತ್ತೆ, ಒಂದು ತಾರ್ಕಿಕ ಅಂತ್ಯ ಕಾಣಬೇಕಾಗತ್ತೆ. ಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರಿಂದಲೇ ಇಷ್ಟೆಲ್ಲ ರೀತಿಯಾದಂಥ ಸದ್ದಾಗಿದ್ದು, ಸುದ್ದಿ ಆಗಿದ್ದು, ತನಿಖೆಗೆ ವಹಿಸಿದ್ದು, ಎಸ್ಐಟಿ ರಚನೆ ಆಗಿದ್ದು, ಇನ್ನು ಬುರುಡೆಗಳು ಇದಾವೆ ಅಂತ ಬುರುಡೆ ಹಿಂದೆ ಹೊರಟಿದ್ದು ಎಲ್ಲ ಬುರುಡೆ ಮೇಲೆ ಇದ್ದಿದ್ದು. ಸೊ ಮೊದಲ ಬುರುಡೆ ಬಂತು ನೋಡಿ, ಕೈಯಲ್ಲಿ ಹಿಡ್ಕೊಂಡು ಮಾಸ್ಕ್ ಮ್ಯಾನ್ ಬಂದಿದ್ದು. ಆ ಬುರುಡೆಯ ಹಿಂದೆ ಬಿದ್ದಿದ್ರು ಎಸ್ಐಟಿ. ಇದೀಗ ಮೂಲ ಕೆದಕ್ತಾ ಹೋಗ್ತಾ ಇದ್ದ ಹಾಗೇನೆ ಗಿರೀಶ್ ಮಟ್ಟಣ್ಣನವ್ರು ಬುಡಕ್ಕೆ ಬರುವ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಸೌಜನ್ಯ ಮಾವ ವಿಠಲ್ ಗೌಡ 1 ವರ್ಷದ ಹಿಂದೆನೆ ಈ ಬುರುಡೆಯನ್ನ ತೆಗೆದುಕೊಂಡು ಬಚ್ಚಿಟ್ಟಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಥರದೊಂದು ಬುರುಡೆ ಬೇಕು, ಬುರುಡೆ ನಾಟಕ ಮಾಡೋಣ ಅಂತ ಹೇಳಿದ್ದು ಗಿರೀಶ್ ಮಟ್ಟಣ್ಣನವರಂತ ವಿಠಲ್ ಗೌಡ ಹೇಳಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇದೀಗ ಸ್ಥಳವನ್ನು ತೋರಿಸಲಾಗಿತ್ತು, ಸ್ಥಳ ಮಹಜರು ಮಾಡಿದ್ದು. ಅಲ್ಲೇ ಇನ್ನೂ 2 ಬುರುಡೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. FSLಗೆ ಕಳಿಸ್ತಾರೆ ಈ ಬುರುಡೆ ಕತೆಗೇನು ಅಂತ. ಯಾವಾಗ ಸಾವು ಸಂಭವಿಸಿದ್ದು, ಯಾರ್ದು, ಏನು, ಎತ್ತ, ಇದು ಕೂಡ ತನಿಖೆ ಆಗುತ್ತೆ. ಸುಖ ಸುಮ್ಮನೆ ಯಾವುದೋ ಬುರುಡೆ ಸಿಕ್ತು ತಗೊಬಂದ್ರು ಅಂತ ಆಗಲ್ಲ. ಇದನ್ನು ಕೂಡ FSLಗೆ ಕಳಿಸ್ತಾರೆ. ಆಗ ಮತ್ತೊಂದು ಆ್ಯಂಗಲ್ ಪಡ್ಕೊಳ್ಳುತ್ತೆ ಈ ತನಿಖೆ. ಸದ್ಯ ಬುರುಡೆಯ ಮೂಲ ಹುಡ್ಕೊಂಡು ಹೋಗಿದ್ದಂಥ ಎಸ್ಐಟಿಗೆ ಒಂದಾದ್ಮೇಲೆ ಒಂದು ಸತ್ಯ ದರ್ಶನ ಆಗ್ತಾ ಇದೆ. ಈ ತನಿಖೆಯಲ್ಲಿ ಅನೇಕರ ಕೈವಾಡ ಇರುವಂಥದ್ದು, ಅನೇಕರ ಹೇಳಿಕೆಗಳು, ದೂರುದಾರರು, ಸಾಕ್ಷಿದಾರರು, ಆಡಿಯೋ, ವಿಡಿಯೋ ಪ್ರತಿ ಒಂದೂ ಕೂಡ ಚರ್ಚೆಗಳಾಗಿತ್ತು. ಪರ ವಿರೋಧ ಅಂತ ಎಲ್ಲ ಸೇರಿ ಒಂದಷ್ಟು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಒಂದಷ್ಟು ಗೊಂದಲಗಳಂತೂ ಇತ್ತು. ಎಸ್ಐಟಿಗೂ ಕೂಡ ತನಿಖಾ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಸವಾಲು. ಇದು ಸೆನ್ಸಿಟಿವ್ ವಿಚಾರ. ಹೀಗಿರ್ಬೇಕಾದ್ರೆ ಬಹಳ ಸೆನ್ಸಿಟಿವ್ ಆಗಿ ವಿಚಾರಣೆ ಮಾಡಬೇಕಾಗತ್ತೆ. ಅಂತೆ ಕಂತೆ ಊಹಾಪೋಹಗಳು ಯಾವುದಕ್ಕೂ ತಲೆ ಕೊಡಬಾರ್ದು, ಕಿವಿ ಕೊಡಬಾರ್ದು. ಯಾವುದು ಹಬ್ಬದಂತೆ ತಡೆಯಬೇಕು, ತನಿಖೆಗೆ ಹಿನ್ನಡೆ ಆಗಬಾರ್ದು, ತನಿಖೆಗೆ ಅಡ್ಡಿ ಆಗಬಾರ್ದು. ಎಸ್ಐಟಿ ಪಕ್ಕ ಪ್ಲಾನ್ ಮಾಡಿಕೊಂಡೇ ತನಿಖೆಯನ್ನು ಮಾಡಿದ್ರು. ಇದೀಗ ಬುರುಡೆ ಹಿಂದೆ ಬಿದ್ದಂಥ ಎಸ್ಐಟಿಗೆ ಒಂದಾದ್ಮೇಲೆ ಒಂದು ಭಯಾನಕ ಸತ್ಯಗಳು ಗೊತ್ತಾಗ್ತಾ ಇದೆ. 1 ವರ್ಷದ ಹಿಂದೆನೇ ಬುರುಡೆ ತಂದಿಟ್ಟಿದ್ರು ಅಂತಂದರೆ ಇವರ ಪ್ಲಾನ್ ಹಾಕಿದರೆ ಎಷ್ಟು ವರ್ಷಗಳಿಂದ ಶುರುವಾಗಿತ್ತು, ಏನೇನು ಪ್ಲಾನ್ ಮಾಡ್ಕೊಂಡಿದ್ರು. ಈ ಪ್ಲಾನ್ನಲ್ಲಿ ಕೇವಲ ಇವ್ರುಗಳು ಮಾತ್ರನ, ಇನ್ನೂ ಎಷ್ಟು ಮಂದಿ ಬಂದು ಹೋಗಿದ್ದಾರೆ. 2-3 ವರ್ಷ ಅಂತ ಆದರೆ ಇನ್ನೂ ಎಷ್ಟು ಮಂದಿ ಬಂದು ಹೋಗಿದ್ದಾರೆ, ಎಲ್ಲವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಎಸ್ಐಟಿ ತನಿಖೆಯನ್ನು ಚುರುಕುಪಡಿಸ್ತಾ ಇದ್ದ ಹಾಗೇನೆ ಕೆಲವರು ಅವರಾಗೆ ಬಂದು ಬಲೆಗೆ ಬಿದ್ದಿದ್ದಾರೆ, ಇನ್ನು ಕೆಲವರು ತಗ್ಲಾಕೊಂಡಿದ್ದಾರೆ, ಮತ್ತು ಕೆಲವರು ಹೆದರು ಹೋಗಿದ್ದಾರೆ. ಇದೀಗ ಗಿರೀಶ್ ಮಟ್ಟಣ್ಣನವರೇ ಈ ಬುರುಡೆಯನ್ನು ತರೋದಕ್ಕೆ ಹೇಳಿರೋದು ಅಂತ ಒಂದು ವೇಳೆ ವಿಠಲ್ ಗೌಡ ಹೇಳಿದ್ದೇ ಆಗಿದ್ದಲ್ಲಿ ಗಿರೀಶ್ ಮಟ್ಟಣ್ಣನವರನ್ನು ವಿಚಾರಣೆಗೆ ಮತ್ತೆ ಒಳಪಡಿಸ್ತಾರೆ. ನೀವು ಯಾಕೆ ಬುರುಡೆ ಥರ ಕೇಳಿದ್ರಿ, ನಿಮಗೆ ಹಾಗಿದ್ರೆ ಅಲ್ಲಿ ಬುರುಡೆ ಇತ್ತು ಅಂತ ಮೊದಲೇ ಗೊತ್ತಿತ್ತಾ, ಈ ಬುರುಡೆ ಪ್ಲ್ಯಾನ್ ನಿಮ್ಮದೇನಾ, ಬುರುಡೆ ಇಟ್ಕೊಂಡು ಏನು ಮಾಡಬೇಕು ಅಂತ ಹೊರಟಿದ್ರೆ, ಈ ಬುರುಡೆ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ವ್ಯಾಮೋಹ, ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಆ ಬುರುಡೆ ಬೆನ್ನೂ ಬೀಳ್ತಾರೆ. ಯಾರ್ದು ಬುರುಡೆ, ಏನು, ಎತ್ತ, ಎಲ್ಲವನ್ನು ಕೂಡ ತನಿಖೆ ಮಾಡಲಾಗತ್ತೆ. ವಿಠಲ್ ಗೌಡನಿಗೆ ಇದು ಯಾವ ರೀತಿಯಾಗಿ ಸಂಕಷ್ಟ ಆಗತ್ತೆ. ಜಸ್ಟು ಅವ್ರು ಹೇಳ್ದಂಗೆ ನಾನು ಮಾಡಿದೆ ಅಷ್ಟೇ ಅಂತ ಹೇಳಿ ತಪ್ಪಿಸ್ಕೊಂಡು ಬಿಡ್ತಾರಾ, ಅಥವಾ ಇವ್ರ ಮೇಲೆ ಅಂಥದ್ದೇನು ಪ್ರಭಾವ ಬೀರಲ್ವಾ, ಅಥವಾ ಇವ್ರಿಗೆ ಯಾರು ಹೇಳಿದ್ರು ಅವರೇ ಇದರಲ್ಲಿ A1 ಆಗಿಬಿಡ್ತಾರಾ, ಪ್ರಶ್ನೆಗಳಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕತೆ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಮಾಸ್ಕ್ ಮ್ಯಾನೇ ಹೈಲೈಟ್ ಆಗಿದ್ದು, ಮಾಸ್ಕ್ ಮ್ಯಾನೇ ಈ ಪ್ರಕರಣದ ಮುಖ್ಯ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದು. ಈಗ ಮೂಲೆ ಗುಂಪು ಸೇರಿ ಆಗಿದೆ, ಜೈಲಿಗೆ ಹೋಗಿ ಆಗಿದೆ. ಸೊ ಹೀಗಿರಬೇಕಾದ್ರೆ ಇನ್ನು ಉಳಿದವ್ರ ಕತೆಗೇನು, ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಏನೇನು ಷಡ್ಯಂತ್ರ ಮಾಡ್ಕೊಂಡಿದ್ರು, ಎಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಹೊರಗೆ ಬರ್ತಾ ಇದೆ. ಇನ್ನೂ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಯೂಟ್ಯೂಬರ್ಸ್ಗಳನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ. ಈ ಯೂಟ್ಯೂಬರ್ಸ್ಗಳು ಕೂಡ ನಮಗೆ ಅವರೇ ಮಾಡೋದಕ್ಕೆ ಹೇಳಿದ್ರು ಸ್ಟೋರಿನ, ಹೀಗೆ ಮಾಡಿ ಅಂತಂದ್ರು ಸ್ಟೋರಿನ, ನಮಗೆ ಸ್ಕ್ರಿಪ್ಟ್ ಕೊಟ್ಟಿದ್ದು ಅವರೇ, ನಮ್ಮನ್ನು ಮುಂದೆ ಕೂರಿಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದ್ರು. ಈ ಥರದ್ದು ಏನಾದರೂ ಯಾವುದಾದ್ರೂ ವ್ಯಕ್ತಿ ಮೇಲೆ ಬೆರಳು ಮಾಡಿ ತೋರಿಸಿದ್ರು ಅಂತಂದರೆ ಹೇಗೇನ್ ಆ ವ್ಯಕ್ತಿಗೆ ಸಮಸ್ಯೆ ಆಗತ್ತೆ. ಈ ಎಲ್ಲ ಪ್ರಕರಣಕ್ಕೂ ರೂವಾರಿ ಒಬ್ಬರೋ ಇಬ್ಬರೋ ಇರ್ತಾರೆ, ಕಿಂಗ್ ಪಿನ್ ಒಬ್ಬರೋ ಇಬ್ಬರು ಇರ್ತಾರೆ. ಅವ್ರುಗಳು ಯಾರು, ಏನು ಮಾಡೋಕ್ಕೆ ಹೊರಟಿದ್ರು ನೋಡಿ. ಇಲ್ಲಿವರೆಗೂ ಈ ಸಾಕ್ಷಿದಾರರು, ದೂರುದಾರರು ಅಂತ ಬಂದವರೆಲ್ಲನೂ ಮಾಧ್ಯಮಗಳ ಮುಂದೆ ಮಾತಾಡ್ತಿರೋದೇನೋ, ನಾವು ಸತ್ಯ ಮಾತಾಡ್ತೀವಿ, ಸತ್ಯ ಹೊರಗೆ ಬರುತ್ತೆ, ಸತ್ಯ ಗೊತ್ತು. ಯಾವುದು ಸತ್ಯ, ಏನು ಸತ್ಯ, ಕನ್ಫ್ಯೂಷನ್ಸ್ ಇದೆ, ಅನುಮಾನಗಳಿದೆ ಈ ಪ್ರಕರಣದಲ್ಲಿ. ಇದು ಷಡ್ಯಂತ್ರವೋ, ಸತ್ಯ ಹೊರಗೆ ಬರಬೇಕು ಅಂತ ಆಗ್ತಿರೋ ಪ್ರಯತ್ನವೋ,
ಸತ್ಯ ಮುಚ್ಚಾಕಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನವೋ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. SIT ಬಹಳ ತಾಳ್ಮೆಯಿಂದ, ಯಾಕಂದರೆ ನಾಳೆ ದಿನ SIT ಮೇಲೆ ಯಾರು ಗೂಬೆ ಕೂರಿಸ್ಬಾರ್ದಲ್ಲ. ಗೊತ್ತಿತ್ತು SIT ಹಿಂಗೆ ಮಾಡುತ್ತೆ ಅಂತ, ಎಲ್ಲ SITದೆ ಪ್ಲ್ಯಾನು. ಸರ್ಕಾರ ಹೇಳ್ದಂಗೆ SIT ಕೇಳಿ, ಯಾವುದೇ ಕಾರಣಕ್ಕೂ ಯಾವುದೇ ಕಪ್ಪು ಚುಕ್ಕಿ ಬರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ SIT ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆಯನ್ನು ಮಾಡ್ತಾ ಇರೋದು. SITಯ ಮುಂದಿನ ನಿಲುವೇನು, ಮುಂದಿನ ನಡೆಯೇನು, ಮುಂದಿನ ಮೂವ್ ಏನು ಅನ್ನೋದು ಯಾರಿಗೂ ಗೊತ್ತಾಗದಂತೆ, ಸುಳಿವು ಬಿಟ್ಕೊಡದಂತೆ, ಒಂದೇ ಒಂದು ಮಾಹಿತಿ ಲೀಕ್ ಆಗದಂತೆಯೇ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ ಅನುಮಾನಗಳು ಬರಬಾರ್ದು. SITಯ ತನಿಖೆ ಮೇಲೇ ಯಾರೂ ಅನುಮಾನ ಪಡಬಾರ್ದು. ಬಹಳ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಅನ್ನೋದಾಗಬೇಕು. ಯಾವುದೋ ಒಂದು ವ್ಯಕ್ತಿ ಹೆಸರು ಬರ್ತಿದ್ದ ಹಾಗೆ ಹೋಗಿ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಇದು ಸೆನ್ಸಿಟಿವ್ ಪ್ಲೇಸ್. ಆತನ ಪಾತ್ರ ಏನಿದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಆ ಪ್ಲೇಸ್ ಆಗಿರ್ಬೋದು, ಆ ಊರು ಏನಿದೆ, ಆ ಊರು ಅಥವಾ ಅಲ್ಲಿನ ವಿಚಾರ ಪ್ರತಿಯೊಂದು ಕೂಡ ಸೆನ್ಸಿಟಿವ್. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ SIT. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಬುರುಡೆ ರಹಸ್ಯ ಏನಿತ್ತು, ಈ ಬುರುಡೆ ರಹಸ್ಯದ ಹಿಂದೆ ಬಿದ್ದಿದ್ದಂಥ SITಗೆ ಫೈನಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಬುರುಡೆ ತಂದಿದ್ಯಾರೋ, ತರಕ್ಕೆ ಹೇಳಿದವ್ರು ಯಾರು, ಇದೇ ಮುಖ್ಯವಾಗಿ ಬೇಕಾಗಿತ್ತು. ಮತ್ತು ತಂದಿದ್ದು ಎಲ್ಲಿಂದ ಅಂತ ಆಲ್ಮೋಸ್ಟ್ ತನಿಖೆಯಲ್ಲಿ ಹತ್ತಿರಕ್ಕೆ ರೀಚ್ ಆದಂಗೆ ಕಾಣಿಸ್ತಾ ಇದೆ. ಆದಿತ್ಯ, ನೀತಿ ಹೌದು. ಯಾಕಂದ್ರೆ ಇಲ್ಲಿ ಈ ಬುರುಡೆಯ ಪ್ರಕರಣ ಏನಿದೆ, ಈ ಬುರುಡೆ ಗ್ಯಾಂಗ್ ಅಂತ ಏನಿದೆ, ಇದರಲ್ಲಿ ಸೂತ್ರಧಾರಿಗಳು ಯಾರು ಅನ್ನುವಂಥ ರೀತಿ ಅನುಮಾನ ಡೇ ಒನ್ನಿಂದ ಕೂಡ ಇತ್ತು. ಇಲ್ಲಿ ಮುನ್ನೆಲೆಗೆ ಬಂದಂಥ ಹೆಸರುಗಳು ಗಿರೀಶ್ ಮಠಣ್ಣವರ್, ಜಯಂತ್ ಟಿ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಹೀಗೆ ಹಲವು ಆರೋಪಗಳು ಇವರ ವಿರುದ್ಧ ಇತ್ತು. ಆದರೆ ಯಾರು ಊಹೆ ಮಾಡಿದ ರೀತಿಯಲ್ಲಿ ವಿಠಲ್ ಗೌಡ ಎಂಟ್ರಿ ಆಗುತ್ತೆ, ವಿಠಲಗೌಡ ಹೆಸರು ಬರುತ್ತೆ. ಕೇವಲ ಹೆಸರು ಬಂದಿದ್ದು ಮಾತ್ರ ಅಲ್ಲ, ಇಡೀ ಪ್ರಕರಣದ ಒಂದು ಮೂಲ ವ್ಯಕ್ತಿ ವಿಠಲ್ ಗೌಡ ಅನ್ನುವಂಥದ್ದು ಈಗ ಮಾಹಿತಿ ಬರ್ತಾ ಇದೆ. ಪ್ರಮುಖವಾಗಿ ಕಾಡಿಯಿಂದ ಬುರುಡೆಯನ್ನು ತಂದಿರಬಹುದು. ಯಾಕಂದ್ರೆ ಅವ್ರನ್ನ ಎರಡೆರಡು ಬಾರಿ ಮಹಾಜರು ಮಾಡಿದ್ದಾರೆ ನಿನ್ನೆ. ಅಂದ್ರೆ ಮೊನ್ನೆ ಮಾಡಿದ್ದು ಆ ಬುರುಡೆಯನ್ನು ತಂದಿದ್ದು ಎಲ್ಲಿಂದ ಅನ್ನುವಂಥ ರೀತಿಯಲ್ಲಿ, ಎಲ್ಲಿ ಅಡಗಿಸಿ ಇಟ್ಟಿದ್ರು ಆ ರೀತಿಯಲ್ಲಿ, ಮತ್ತೆ ಮೊನ್ನೆ ಮಾಡಿದ್ದು ಎಲ್ಲಿಂದ ಆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ರು ಅನ್ನುವಂಥ ರೀತಿಯಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಮಾಡಲಾಗಿತ್ತು. ಅಂದ್ರೆ ಸುಮಾರು 1 ವರ್ಷದ ಹಿಂದೆಯೇ ಆ ಬಂಗ್ಲಗುಡ್ಡ ಕಾಡಿನ ಮಧ್ಯಭಾಗದಿಂದ ಅವರು ಬುರುಡೆ ತಂದಿದ್ದಾರೆ ಅಂತ ಮಾಹಿತಿ ಇದೆ. ಆ ಬಳಿಕ ಬಂಗ್ಲಗುಡ್ಡ ಕಾಡಿನ ಅಂಚಿನಲ್ಲಿ ಅದನ್ನ ಬಚ್ಚಿಡಲಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಆ ಬಳಿಕ ಗಿರೀಶ್ ಮಠಣ್ಣವರ ಅನತಿಯಂತೆ ಅವರು ತೆಗೆದುಕೊಂಡು ಬಂದು ಆ ಬುರುಡೆಯನ್ನು ತೆಗೆದುಕೊಂಡು ಬಂದು ಚಿನ್ನಯ್ಯನಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು SIT ಕಲೆ ಹಾಕಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ. ಹಾಗಾಗಿ ಈ ಪ್ರಕರಣದ ಕಿಂಗ್ ಪಿನ್ ಅಥವಾ ಏನು ಪ್ರಮುಖ ಸೂತ್ರಧಾರಿ ಅಂತ ಹೇಳಲಾಗ್ತಾ ಇತ್ತು ಈ ಬುರುಡಿಯನ್ನು ತಂದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ವಿಠಲ್ ಗೌಡ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗ್ತಾ ಇದೆ. ಅಧಿಕಾರಿಗಳು ಕೂಡ ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಮುಂದೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ಬಂಧಿಸುವಂಥ ಸಾಧ್ಯತೆಗಳು ಇದೆಯಾ ಅಂತ. ಯಾಕಂದರೆ ವಿಠಲ್ ಗೌಡ ಬಂಧನ ಯಾಕಿನ್ನೂ ಆಗಿಲ್ಲ ಅನ್ನುವಂಥದ್ದೇ ಪ್ರಶ್ನೆ. ಚಿನ್ನಯ್ಯ ಬುರುಡೆ ತಂದ ಕಾರಣಕ್ಕೆ ಅಥವಾ ಫೇಕ್ ಹೇಳಿಕೆಯನ್ನು ಕೊಟ್ಟಂಥ ಕಾರಣಕ್ಕೆ ಆತನ ವಿರುದ್ಧ ಪ್ರಕರಣ ದಾಖಲಾಗುತ್ತೆ, ಆತನನ್ನು ಬಂಧಿಸ್ತಾರೆ ಅಂತ ಆದಂಥ ಸಂದರ್ಭದಲ್ಲಿ ವಿಠಲ್ ಗೌಡ ವಿರುದ್ಧ ಯಾಕೆ ಕ್ರಮವಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಆದರೆ SITಯ ನಡೆ ಮಾತ್ರ, ತನಿಖೆ ಮಾತ್ರ ಬಹಳ ನಿಗೂಢವಾಗಿ ಉಳಿದಿರುವಂಥದ್ದು. ಇನ್ನಷ್ಟು ಮಾಹಿತಿಗಳನ್ನು, ಇನ್ನಷ್ಟು ದಾಖಲೆಗಳನ್ನು ಕಲೆ ಹಾಕುವತ್ತ ಅವರು ಹೆಚ್ಚಿನ ಗಮನವನ್ನು ವಹಿಸಿದ್ದಾರೆ. ಆದರೆ ಈಗ ನೀತಿ ಓವರಾಲ್ ಆಗಿ ಈ ಬುರುಡೆ ಪ್ರಕರಣಕ್ಕೆ ಒಂದು ತಾರ್ಕಿಕವಾದಂಥ ಕ್ಲಾರಿಟಿ ಸಿಕ್ತು ಅಂತ ಹೇಳ್ಬೋದು. ಯಾಕಂದ್ರೆ ಚಿನ್ನಯ್ಯ ಬುರುಡೆ ತಂದಿದ್ದು ಹೌದು, ಅಂದ್ರೆ ನ್ಯಾಯಾಲಯಕ್ಕೆ ಆತ ತೆಗೆದುಕೊಂಡು ಬಂದಿದ್ದು ಹೌದು. ಆತನಿಗೆ ಅದು ಬಂದಿದ್ದು ಎಲ್ಲಿಂದ ಅಂದ್ರೆ ಈ ವಿಚಾರವಾಗಿ ಅನೇಕ ಊಹಾಪೋಹಗಳು ಹರಿದಾಡ್ತಾ ಇತ್ತು. ಅಂದ್ರೆ ಸೈನ್ಸ್ ಲ್ಯಾಬೊರೇಟರಿಯಿಂದ ತಂದ್ರು, ಬೇರೆ ಭಾಗದಿಂದ ತಂದ್ರು, ಯಾರೋ ಡೀಲರ್ಗಳು ತೆಗೆದುಕೊಂಡು ಬಂದು ಕೊಟ್ಟರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯ ತೋಟದಿಂದ ತೆಗೆದುಕೊಂಡು ಬಂದರು ಅನ್ನುವಂಥ ರೀತಿಯ ಆರೋಪಗಳಿತ್ತು. ಅದರೆಲ್ಲವನ್ನ ಮೀರಿ ಆ ಬುರುಡೆ ಬಂದಿರೋದು ಧರ್ಮಸ್ಥಳ ಕಾಡಿನಿಂದ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ವಿಠಲಗೌಡ ಆ ಬುರುಡೆಯನ್ನು ತಂದಿದ್ದಾರೆ. ಅದು ಯಾರ ಬುರುಡೆ, ಎಷ್ಟು ವರ್ಷಗಳ ಹಿಂದೆ ಹೂತು ಹಾಕಲಾಗಿತ್ತು, ಚಿನ್ನಯ್ಯನ ಆರೋಪದ ರೀತಿಯಲ್ಲೇ ಆ ಒಂದು ಬುರುಡೆ ಆ ಭೂಮಿಯ ಅಡಿಭಾಗದಲ್ಲೇ ಇದ್ದಿದ್ದನ್ನು ಈ ವಿಠಲಗೌಡ ಉತ್ಖನನ ಮಾಡಿ ತೆಗೆದುಕೊಂಡು ಬಂದ್ರ, ಅದು UDR ಆಗಿರುವಂತಹ ಬುರುಡೆನ, ಅದಕ್ಕೆ ಪೋಸ್ಟ್ಮಾರ್ಟಮ್ ಆಗಿದೆಯಾ, ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿದೆಯಾ, ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇದೆಯಾ, ಹಾಗಾಗಿ ಇದರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾಗಿದೆ. ಇದು ಒಂದು ಅರ್ಥದಲ್ಲಿ ಯಾವ ಥರ ಅಂದರೆ ಇನ್ ಕೇಸ್ ಚಿನ್ನಯ್ಯ ಈಗ 6ನೇ ಪಾಯಿಂಟಲ್ಲಿ ಬುರುಡೆ ತೆಗೆದಂಥ ಸಂದರ್ಭ ಏನೆಲ್ಲ ತನಿಖೆಗಳಾಗ್ತಾ ಹೋಯಿತು, ಯಾವುದೆಲ್ಲ ಬೆಳವಣಿಗೆಗಳಾಗ್ತಾ ಹೋಯಿತು, ಅದೇ ಮಾದರಿಯಲ್ಲಿ ಮುಂದೆ ಈ ಪ್ರಕರಣದಲ್ಲೂ ಕೂಡ ತನಿಖೆಗಳಾಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಇರುವಂಥ ಒಂದೇ ಪ್ರಶ್ನೆ ಏನು ಅಂದರೆ ವಿಠಲ್ ಗೌಡ ಬಂಧನವಾಗುತ್ತಾ ಇಲ್ವಾ ಅನ್ನುವಂಥದ್ದು. ಆದಿತ್ಯ, ಇನ್ನೊಂದು ಗಿರೀಶ್ ಮಠಣ್ಣನವರ ಹೆಸರು ಆಗಾಗ ಒಬ್ಬೊಬ್ರು ಬಾಯಲ್ಲಿ ಕೇಳಿ ಬರ್ತಾ ಇದೆ. ಅವ್ರು ಹೇಳ್ದಂಗೆ ಮಾಡಿದ್ವಿ, ಅವ್ರು ಹೇಳಿದ್ರು ಅವರಿಂದ ಅಂತ. ಬಟ್ ಗಿರೀಶ್ ಮಠಣ್ಣನವರ ಮಾತುಗಳನ್ನು ನಾವು ಗಮನಿಸ್ತಾ ಇದ್ವಿ, ಬಹಳ ಶಾರ್ಪ್ ಆಗಿ ಏನು ಮಾಡ್ತಾ ಇದ್ದಾರೆ, ಸತ್ಯ ಹೊರಗೆ ಬರುತ್ತೆ, ಸತ್ಯ ಹೊರಗೆ ಬರುತ್ತೆ ಅಂತ. ಸೊ ಈ ಗಿರೀಶ್ ಮಠಣ್ಣನವರನ್ನ ವಿಚಾರಣೆಗೆ ಒಳಪಡಿಸೋದು ಬೇರೆ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಿದಷ್ಟು ಈಸಿ ಅಲ್ಲ. ಆ ವ್ಯಕ್ತಿಯ ಉತ್ತರ ಆಗಿರ್ಬೋದು ಅಥವಾ ವ್ಯಕ್ತಿ ವಿಚಾರಣೆ ಎದುರಿಸುವ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಬದಲಾಗಿರುತ್ತೆ. ಹಾಗಾಗಿ ಈಗ ಗಿರೀಶ್ ಮಠಣ್ಣನವ್ರ ವಿಚಾರದಲ್ಲಿ SIT ಯಾವ ಥರದ ಎಚ್ಚರಿಕೆ ಹೆಜ್ಜೆನೇ ಇಡಬೇಕಾಗತ್ತೆ, ಹೇಗೆ ತಲೆನೋವಾಗಿದೆ ಅಂತ. ನೀತಿ ಹೌದು, SIT ಬಹಳ ನುರಿತ ಅಧಿಕಾರಿಗಳು ಇದ್ದಾರೆ.
ಸೊ ಇವರ ಮಾತುಗಳಾಗಿರಬಹುದು, ಉತ್ತರಗಳು, ಉಡಾಫೆಗಳಿಗೆ ಅಲ್ಲಿ ಜಾಗ ಇಲ್ಲ. ಅವರು ತನಿಖೆ ಮಾಡುವಂಥ ರೀತಿ ಆ ರೀತಿ ಇದೆ. ಈಗ ನಿನ್ನೆ ಮನಾಫ್ ಅವರು ವಿಚಾರಣೆ ಆದ ಬಳಿಕ ಬಂದು ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನ್ನನ್ನು 3 ದಿನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಆದರೆ ಒಟ್ಟು ವಿಚಾರಣೆ ಅವಧಿಯನ್ನು ಕೇಳಿದ್ರೆ ಒಂದು 2 ಗಂಟೆ ಇರಬಹುದೇನು ಅನ್ನುವಂಥ ರೀತಿಯಲ್ಲಿ. ಅಂದರೆ SIT ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಓವರಾಲ್ ಆಗಿ ಕಾದು ಹಿಡಿಯುವಂಥ ತಂತ್ರ, ಎಲ್ಲರಲ್ಲೂ ಮಾಹಿತಿಯನ್ನು ಪಡೆದುಕೊಂಡು ಅದನ್ನೇ ಕ್ರಾಸ್ ಮಾಡುವಂಥದ್ದನ್ನೇ ಹೆಚ್ಚಾಗಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಇವರ ಹೇಳಿಕೆಗಳನ್ನು ಕೇಳ್ತಾ ಇದ್ದಾರೆ. ಒಂದಿಷ್ಟು ಕ್ವಶನ್ಗಳನ್ನು ಅವರು ರೆಡಿ ಮಾಡ್ಕೊಂಡಿರ್ತಾರೆ, ಅದನ್ನು ಎಲ್ಲರಿಗೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಕೇಳ್ತಾರೆ. ಇನ್ ಕೇಸ್ ಅದು ಟ್ಯಾಲಿ ಆಗಲಿಲ್ಲ ಅಂತ ಹೇಳಿದ ಸಂದರ್ಭ ಇವರ ಮೇಲೆ ಅನುಮಾನ ಮೂಡುತ್ತೆ, ಇವರನ್ನು ಒಂದಿಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸುವಂಥದ್ದೇ ಆಗ್ತಾ ಇದೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ವಿಚಾರಣೆಗೆ ಹಾಜರಾಗುವ ಸಂದರ್ಭದಲ್ಲಿ ಈ ರೀತಿಯ ಒಂದು ಬಿಹೇವಿಯರ್ ಇತ್ತು ಅಂತ ಹೇಳಲಾಗ್ತಾ ಇತ್ತು ಗಿರೀಶ್ ಮಠಣ್ಣನವರ, ಯಾಕಂದರೆ ಅವರು ಕೂಡ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಆಗಿರುವಂಥ ಕಾರಣದಿಂದ. ಆದರೆ ದಿನ ಕಳೆದಂತೆ SIT ಎಲ್ಲವನ್ನ ಕೂಡ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ, ಅನೇಕ ಹೇಳಿಕೆಗಳನ್ನು ಪಡೆದುಕೊಂಡಿದೆ. ಆ SITಗೆ ಏನೆಲ್ಲ ಸ್ಯಾಟಿಸ್ಫೈ ಆಗುವವರೆಗೂ ಹೇಳಿಕೆಗಳನ್ನು ಪಡೆದುಕೊಳ್ಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಂತ ಏನಿದೆಯೋ ಆವರೆಗೂ ಕೂಡ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಹಾಗಾಗಿ ಇವತ್ತು ಕೂಡ ವಿಚಾರಣೆ ಮುಂದುವರಿತಾ ಇದೆ. ವಿಠಲ್ ಗೌಡ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಜಯಂತ್ ಟಿ ಅವರು ಕೂಡ ನಿನ್ನೆ ನಮ್ಮ ಹತ್ರ ಮಾಹಿತಿಯನ್ನು ನೀಡಿದ್ರು. 161 ಸ್ಟೇಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. 161 ಸ್ಟೇಟ್ಮೆಂಟ್ ಅಂದರೆ ಒಂದಿಷ್ಟು ಸಂದರ್ಭದಲ್ಲಿ ಅದು ಕೇವಲ ಸಾಕ್ಷಿದಾರನ ಒಂದು ಹೇಳಿಕೆ ಆಗಿರುತ್ತೆ, ಸಾಕ್ಷಿ ಹೇಳಿಕೆ. ಇನ್ನೊಂದು ಕಡೆಯಲ್ಲಿ ಅದು ಅಕ್ಯೂಸ್ಡ್ ಅಥವಾ ಆರೋಪಿಯ ಹೇಳಿಕೆಯೂ ಕೂಡ ಆಗುವಂಥ ಸಾಧ್ಯತೆಗಳು ಇದೆ. ಯಾಕಂದರೆ ಚಿನ್ನಯ್ಯ ಕೂಡ ಒಬ್ಬ ದೂರುದಾರ, ಸಾಕ್ಷಿದಾರ ಆಗಿ ಎಂಟ್ರಿಯನ್ನು ಪಡೆದು ಬಳಿಕ ಆತ ಆರೋಪಿ ಆಗೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಿರಲಿಲ್ಲ. ಆತನ ಹೇಳಿಕೆಯ ಮೂಲಕ ಆತ ಸಿಕ್ಕಿ ಹಾಕಿಕೊಂಡಿದ್ದ. ಸೊ ವಿಠಲ್ ಗೌಡ ಕೇಸಲ್ಲಿ ಯಾಕಿದು ಡಿಲೇ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತು ಆತನ ಹೇಳಿಕೆ ಒಂದೇ ಮ್ಯಾಟರ್ ಆಗೋದಿಲ್ಲ, SITಗೆ ಸಾಕ್ಷ್ಯಗಳು ಕೂಡ ಬೇಕಾಗುತ್ತೆ. ಇನ್ ಕೇಸ್ ವಿಠಲ್ ಗೌಡ ಕನ್ಫೆಸ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು SIT ಕಲೆ ಹಾಕಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಅವರ ಮೊಬೈಲನ್ನು ರಿಟ್ರೀವ್ ಮಾಡೋದು, ಅದರಿಂದ ಏನಾದರೂ ದಾಖಲೆಗಳು ಇದೆಯಾ ಅನ್ನೋದನ್ನು ನೋಡೋದು, ಇವರು ಹೇಳುವಂಥ ಸಮಯ ಸಂದರ್ಭದಲ್ಲಿ ಇವರು ಆ ಜಾಗದಲ್ಲಿ ಇದ್ರ ಅನ್ನುವಂಥದ್ದನ್ನು ಕಲೆ ಹಾಕೋದು, ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಇದೆಲ್ಲವನ್ನ ಕೂಡ SIT ಮಾಡಿ ಮುಗಿಸಿಕೊಂಡಿದೆ. ಎಲ್ಲವೂ ಆದ ಬಳಿಕವೂ ಕೂಡ ಇಂಥ ನಿರಂತರ ವಿಚಾರಣೆ, ಸುಮಾರು 5-6 ದಿನಗಳ ವಿಚಾರಣೆ ಆದರೂ ಕೂಡ ಯಾಕೆ ಇನ್ನೂ ಬಂಧಿಸಿಲ್ಲ, ಅಥವಾ ಎಲ್ಲರನ್ನ ಕೂಡ ನೀನೇ ಯೂಟ್ಯೂಬರ್ಗಳನ್ನು ಬಿಟ್ಟುಕೊಟ್ಟ ರೀತಿಯಲ್ಲಿ ಬಿಟ್ಟು ಕಳಿಸ್ತಾರಾ, ಇದರಲ್ಲಿ ಚಿನ್ನಯ್ಯ ಮಾತ್ರ ಲಾಕ್ ಆಗ್ತಾನ, ಹೀಗೆ ಅನೇಕ ಸಂಶಯಗಳು ಕೂಡ ಇದೆ. ಆದರೆ SIT ತನಿಖೆ ಮಾತ್ರ ಒಂದು ಅರ್ಥದಲ್ಲಿ ಕನ್ಸಿಸ್ಟೆಂಟ್ ಆಗಿ ನಡೀತಾ ಇದೆ. ಆದಿತ್ಯ, ಈಗ ನಾವು ಲೆಕ್ಕಾಚಾರ ಹಾಕಿದ್ರೆ ಸುಮಾರು ದಿನಗಳಿಂದ ಈ ಒಂದು ತನಿಖೆ ಅನ್ನೋದು ನಡೀತಾ ಇದೆ. ಯೂಟ್ಯೂಬರ್ಸ್ಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ, ಕೆಲವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸೊ ಇಲ್ಲಿ ಒಂದಷ್ಟು ಹಣದ ವಹಿವಾಟು ನಡೆದಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಯಾರನ್ನೂ ಬಂಧಿಸ್ತಾ ಇಲ್ಲ ಅಂತಂದರೆ ಸಾಕ್ಷಿಗಳ ಕೊರತೆ ಇದೆ ಅಂತನ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಲೀಗಲ್ ಆಗಿ ಯಾವ ರೀತಿಯಾಗಿ ಇದನ್ನು ಎದುರಿಸಬೇಕು ಅನ್ನೋದನ್ನು ಈ ಟೀಮ್ ಮೊದಲೇ ಪ್ಲ್ಯಾನ್ ಮಾಡಿದ್ದೆ. ಈಗೇನು ಸಮಸ್ಯೆ ಆಗ್ತಿದೆ, ಅಥವಾ SIT ಕಾದು ನೋಡುವ ತಂತ್ರವನ್ನು ಏನಾದರೂ ಅನುಸರಿಸ್ತಾ ಇದೆಯಾ ಅಂತ ಆದಿತ್ಯ? ನೀತಿ ಹೌದು, ಇಲ್ಲಿ ಬಂದಿರುವಂಥ ಆರೋಪಗಳಿಗೂ ಮತ್ತು SIT ಮಾಡ್ತಾ ಇರುವಂಥ ತನಿಖೆಯನ್ನು ನೋಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೋಡೋದಾದ್ರೆ ಒಂದು ಅಜಗದಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಯಾಕಂದರೆ ಯೂಟ್ಯೂಬರ್ಗಳ ಮೇಲೆ ಬಂದಂಥ ಆರೋಪಗಳನ್ನು ಕೂಡ ಗಮನಿಸ್ಬೋದು. ಇನ್ನೇನು ಅವರ ಬಂಧನವೇ ಆಗಿಬಿಡ್ಬೇಕೇನೋ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇತ್ತು. ಆದರೆ ನಿನ್ನೆ ಅವರನ್ನ ರಿಲ್ಯಾಕ್ಸ್ ಮೋಡಲ್ಲಿ ಅವರು ವಾಪಸ್ ಆಗಿದ್ದಾರೆ, ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಮುಂದೆ ವಿಚಾರಣೆ ಇದ್ದರೆ ಬನ್ನಿ ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ಇದೇ ಥರ ಆಯಿತು, ಅವರೇ ಕನ್ಫೆಸ್ ಮಾಡಿಕೊಂಡ್ರು ಕೂಡ ಅವರ ಬಂಧನ ಆಗಿಲ್ಲ. ಇಲ್ಲಿ SITಗೆ ಬೇಕಾಗಿರುವಂಥದ್ದು ಸಾಕ್ಷಿ. ಚಿನ್ನಯ್ಯನ ವಿಚಾರದಲ್ಲಿ ಈ ಬುರುಡೆಯನ್ನು ಪಕ್ಕಕ್ಕಿಟ್ಟರು ಕೂಡ ಪ್ರಬಲ ಸಾಕ್ಷಿ ಏನು ಅಂದರೆ ಆತ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ. ಸ್ವತಃ ಕೋರ್ಟಿಗೆ ಬಂದು ನಾನು ಈ ಥರ ಮಾಡಿದ್ದೀನಿ, ಈ ಥರ ತಂದಿದ್ದೆ, ಈ ಥರ ನಾನೇ ಅದನ್ನು ತೆಗೆದುಕೊಂಡು ಬಂದಿರೋದು ಅನ್ನೋದನ್ನು ಆತ ಕೋರ್ಟ್ ಮುಂಭಾಗದಲ್ಲಿ ಹೇಳಿದ್ದಾನೆ. 1 ಗಂಟೆ 20 ನಿಮಿಷಗಳ ಕಾಲ ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸಂಜೆ 4 ಗಂಟೆಗೆ ಆತ ಕೋರ್ಟಿಗೆ ಹಾಜರಾಗ್ತಾನೆ. 1 ಗಂಟೆ 20 ನಿಮಿಷಗಳ ಕಾಲ ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾನೆ. ಇದೇ ಪ್ರಬಲವಾದ ಸಾಕ್ಷ್ಯ. ಆತ ತಂದಿರುವಂಥ ಬುರುಡೆಯನ್ನು ಬೇಕಾದರೂ ಪಕ್ಕಕ್ಕಿಡ್ಬೋದು, ಮತ್ತೆ ಆತ ಹೇಳಿಕೆಯನ್ನು ಬದಲಾಯಿಸ್ತಾನೆ. ಇಲ್ಲಿ ಚಿನ್ನಯ್ಯನ ಬಂಧನಕ್ಕೆ ಕಾರಣವಾಗಿರುವುದಂದರೆ ಆತ ಉಲ್ಟಾ ಸಾಕ್ಷಿಯನ್ನು ಹೇಳಿದ್ದು, ಉಲ್ಟಾ ಹೇಳಿಕೆಯನ್ನು ಹೇಳಿದ್ದು, ತನ್ನ ಹೇಳಿಕೆಯನ್ನು ಆತ ಬದಲಾಯಿಸಿದ್ದು, ಫೇಕ್ ಸಾಕ್ಷ್ಯಗಳನ್ನು ಕ್ರಿಯೇಟ್ ಮಾಡಿದಾಗ ಆತನೇ ಒಪ್ಪಿಕೊಂಡಿದ್ದು. ಹಾಗಾಗಿ ಆತನನ್ನು ಬಹಳ ಸುಲಭವಾಗಿ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಯಿತು. ಆದರೆ ವಿಠಲ್ ಗೌಡ ಆಗಿರಬಹುದು, ಇನ್ನುಳಿದವರ ವಿಚಾರದಲ್ಲಿ ನಾವು ಮೊನ್ನೆ ಕೂಡ ಹೇಳ್ತಾ ಇದ್ದೀವಿ ವಿಚಾರನ. ಇನ್ ಕೇಸ್ ಚಿನ್ನಯ್ಯ ಯೂಟರ್ನ್ ಹೊಡೆದ್ರೆ, ಯಾಕಂದರೆ ಇವರು ಹೋರಾಟಗಾರರು, ಒಂದಲ್ಲ ಎರಡಲ್ಲ 13 ವರ್ಷಗಳ ಹೋರಾಟ ಇದು. ಹೋರಾಟದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ, ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಯಾವ ಮಟ್ಟಿನ ಹೈಟನ್ನು ಕಂಡಿದ್ದಾರೋ ಆ ಲೆವೆಲ್ಗೆ ಒಂದು ವಿಫಲತೆಯನ್ನು ಕೂಡ ಕಂಡಿದ್ದು ಅನೇಕ ಕಡೆಗಳಲ್ಲೂ ಇದೆ. ಹಾಗಾಗಿ ಆ ಅನುಭವದ ಆಧಾರದಲ್ಲಿ ಇನ್ ಕೇಸ್ ಚಿನ್ನಯ್ಯ ರಿಟರ್ನ್ ಹೊಡೆದ್ರೆ ನಾವು ಏನು ಮಾಡ್ಬೋದು, ನಾವು ಯಾವ ಥರ ಸೇಫ್ ಆಗಬೇಕು, ನಮ್ಮ ಕೈಗೆ ಯಾವುದು ಕೂಡ ಅಂಟಿಕೊಳ್ಳಬಾರದು, ಆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಈಗ ಕೇಸ್ ಚಿನ್ನಯ್ಯನೇ ಬಂದು ಕನ್ಫೆಸ್ ಮಾಡ್ಕೊಂಡಿದ್ರು ಕೂಡ, ಆತನೇ ತೋರಿಸಿದ ಜಾಗದಿಂದ ಬುರುಡೆ ತಂದಿದ್ರು ಕೂಡ ಅದನ್ನು ಮುಟ್ಟೋದು ಅಥವಾ ಒಂದು SITಗೆ ನಾಳೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಪೂರಕವಾಗಿ ಇದೆಲ್ಲ ಸಿಗಬಹುದು ಅಥವಾ ಇದೊಂದು ಸಾಕ್ಷ್ಯವಾಗಬಹುದು ಅನ್ನುವಂಥದ್ದು ಏನಿದೆಯೋ ಅದನ್ನು ಆದಷ್ಟು ಅವಾಯ್ಡ್ ಮಾಡಿಕೊಂಡು ಎಲ್ಲವನ್ನ ಚಿನ್ನಯ್ಯನ ಮೂಲಕವೇ ಮಾಡಿಸಿದ ರೀತಿಯಲ್ಲಿ ಮೊದಲಿನಿಂದಲೂ ಕೂಡ ಈ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡು ಬರಲಾಗಿತ್ತು. ಅದೇ ಕಾರಣಕ್ಕೋಸ್ಕರ SITಗೂ ಈಗ ಇವರ ವಿರುದ್ಧ ಆರೋಪಗಳು ಇದೆ ಅಥವಾ ಇವರು ಈ ಥರ ಮಾಡಿರೋದು ಹೌದು, ಇಲ್ಲಿ ಷಡ್ಯಂತ್ರ ಅಥವಾ ತೇಜೋವಧಿ ಇದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ಬುರುಡೆಯನ್ನು ತಂದಿರೋದು ಇವರು ಅಂತ ಗೊತ್ತಿದ್ರು ಕೂಡ ಬಂಧನ ಮಾಡೋಕೆ ಆಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸಾಕ್ಷ್ಯಾಧಾರಗಳ ಕೊರತೆ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿರಿಯ ಅಧಿಕಾರಿಗಳ ಅಣತಿಗೋಸ್ಕರ SIT ಅಧಿಕಾರಿಗಳು ಸದ್ಯ ಕಾಯ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಆದಿತ್ಯ. ಸಂದೇಶ ಏನಂತ ಹೇಳಿದ್ರೆ,
ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ, ಸರ್ ಹೊಡೆದಾರ ಸರ್, ಬಡಿದಾರ ಸರ್, ಏನು ಸರ್ ಡ್ರಿಲ್ ಅಂತ. ಯಾವ್ದಾದ್ರು ಮೀಡಿಯಾದಲ್ಲಿ ಹಾಕಿದ್ದಾರೆ ಹೊಡೆದಿದ್ದಾರೆ. ಅಲ್ಲ ಹಂಗಲ್ಲ. ಇದು ಜನರಿಗೆ ಏನಂತ ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ. ಇವತ್ತು SIT ಅವರ ಕಾರ್ಯದರು ಹೊಡೆದ್ರಪ್ಪ ನಡ್ಲಿಕ್ಕೆ ಆಗಲ್ಲ ಅಂತ. ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ನೈಟೆಲ್ಲ ಹೊಡೆದಾರಂತೆ. ನಾ ಮೊನ್ನೆ ಅವರು 10 ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡಲಿಕ್ಕೆ ಇರೋದು. ಬೆಳಿಗ್ಗೆ 10 ಗಂಟೆ ಲೆಟ್ರ್ ಕೊಟ್ಟರೆ ರಾತ್ರಿ 10 ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು. ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾ ಇರೋ ಇವತ್ತ 2:30 ತನಕ ಇವರು ಡ್ರಿಲ್ಲು ಪೊಲೀಸರು ಬಂದಿದ್ದಾರೆ. ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು, ಹೇಳಿ ಸತ್ಯ ಹೇಳಿ.